2021ದಾಗ ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದ ಪ್ಲೇಯರ್ 2025-2026 ಬ್ಯಾಕ್ ಟು ಬ್ಯಾಕ್ IPL ಟ್ರೋಫೀಸ್ ತಂದು ಕೊಡ್ತಾನೆ RCBಗೆ. What a turnaround! Injury replacement to IPL winning captain. Bloody hell! That's a turnaround. Woo! Next. Here. Yes, boys. Stop here. ರಜತ್ ಪಟ್ಟಿದಾರ್ ಬೈ ಅಂದ್ರೆ ಏನು ಕಡಿಮೆ ಐತಿ ಬೈ. ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಅನ್ಕೋತೀನಿ ನಾನು ಈ ವರ್ಷದಾಗ. ರಜತ್ ಪಟ್ಟಿದಾರ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ ಅದನ್ನ, ದ ಬೆಸ್ಟ್ ಕ್ಯಾಪ್ಟನ್ ಅಂತೂ ಅನ್ಬೋದು ನಾವು. ಅನ್ನಕತ್ತಿಲ್ಲ, ಸ್ಟಾರ್ಸ್ ಅನ್ನಕತ್ತಾವ. ಸೊ ಸ್ವಲ್ಪ ಸ್ಟಾರ್ಸ್ ಕಡೆ ಹೋಗೋಣ. ಇನ್ನೂ ಮಟ್ಟ ಇಂಡಿಯನ್ ಟೀಮ್ದಾಗ ಒಂದು ಅದಕ್ಕೆ ತೊಗೊಂಡಿಲ್ಲ, ಯಾವಾಗ ತೊಗೋಬೋದು ಅಂತ ಹೇಳಿ ನೋಡೋಣ. ಸೊ ಈ ವರ್ಷ ರಜತ್ ಪಟ್ಟಿದಾರ್ದಾಗ ಒನ್ ಆಫ್ ದ ಬೆಸ್ಟ್ ಅಂತ ಅನ್ಬೋದು, ಒನ್ ಆಫ್ ದ ಬೆಸ್ಟ್ IPL ಸೀಸನ್ ಅಂತ ಅನ್ಬೋದು. ಟೋಟಲ್ 14 ಮ್ಯಾಚಸ್ ಆಡ್ಯಾರ, 486 ರನ್ಸ್ ಹೊಡೆದಾರ, 44 ಆವ್ರೇಜ್ ಐತಿ, 200 ಸಮೀಪ ಪ್ರತಿ ಮ್ಯಾಚ್ 200 ಸಮೀಪದ ಸ್ಟ್ರೈಕ್ ರೇಟ್ ಐತಿ. 5 ಹಾಫ್ ಸೆಂಚುರಿ ಆಗ್ಯಾವ, ಸೆಂಚುರಿನ ಹೊಡೆದಿಲ್ಲ. ಹೈಯೆಸ್ಟ್ ಸ್ಕೋರ್ ಯಾವ್ದೈತಿ 93, ಮನೆ ಗುಜರಾತ್ ಜೊತೆ ಹೊಡೆದಿದ್ದ. ಬೈ ಇದಕ್ಕಿಂತ ದೊಡ್ಡ ಸ್ಟಾರ್ಟ್ ಏನು ಬೇಕಾಗೈತಿ. 2023 ಹಿಡಿದು 2026 ಮಟ್ಟ ಏನು ರೆಗ್ಯುಲರ್ ಆಗಿ ಬೈ ಮ್ಯಾಚ್ ಗೆಲ್ಸ್ಕೊತ ಬಂದಲ್ಲ, ಮ್ಯಾಚ್ ರನ್ ಹೊಡ್ಕೊತ ಬಂದಲ್ಲ ಹೇಳ್ತೀನಿ ನಾನು. ಬೈ ಭಾಳ ಕಡಿಮೆ ಪ್ಲೇಯರ್ಸ್ ಇರ್ತಾರೆ ಈ ಟೈಪ್ ಆಡೋರು. ಅದ್ರಾಗ ರಜತ್ ಪಟ್ಟಿದಾರ್ ಒಬ್ಬ ಹೇಳ್ತೀನಿ. 33 ಇಯರ್ ಓಲ್ಡ್ ಒಬ್ಬವ ಬ್ಯಾಟ್ಸ್ಮನ್ RCB ಟೀಮಿಗೆ 2 ಸಲ ಕ್ಯಾಪ್ಟನ್ ಹಾಕಾನ, 2 ಸಲ ಬ್ಯಾಕ್ ಟು ಬ್ಯಾಕ್ IPL ಟ್ರೋಫೀಸ್ ತಂದು ಕೊಡ್ತಾನೆ RCBಗೆ. ಇದಕ್ಕಿಂತ ದೊಡ್ಡದು ಏನು ಬೇಕಾಗಿತ್ತು, ಇದಕ್ಕಿಂತ ಇಂಪಾರ್ಟೆಂಟ್ ಏನು ಬೇಕಾಗಿತ್ತು. ಈ IPL ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ಇದಕ್ಕಿಂತ ಮೊದಲು ಬರೀ 2 ಟೀಮ್ದಾಗ ಇದ್ದು. MI ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಅಂತರ, ಧೋನಿ CSK ಕ್ಯಾಪ್ಟನ್ಸಿ ಅಂತರ. ಬೈ ಅವ್ರ ಲಿಸ್ಟ್ ಒಳಗೆ ನಮ್ಮ ರಜತ್ ಪಟ್ಟಿದಾರ ಅಡಗ್ಯಾನ 2026-2025 ಬ್ಯಾಕ್ ಟು ಬ್ಯಾಕ್ IPL ಟ್ರೋಫೀಸ್. ಈ ವರ್ಷ ರಜತ್ ಪಟ್ಟಿದಾರ್ದ ಮೆಮೊರೇಬಲ್ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಏನದಲ್ಲ. ಸೊ ಫಸ್ಟ್ ಹೇಳ್ಬೇಕಪ್ಪ ಅಂದ್ರೆ ಎಲ್ಲಕ್ಕಿಂತ ಹೈಯೆಸ್ಟ್ ರನ್. ಸೊ ಅವಂದು 33 ಬಾಲಿಗೆ 93 ರನ್ಸ್. ಕ್ವಾಲಿಫೈರ್ ಒಂದಾಗ GT ಜೊತೆ ಹೊಡೆದಿಲ್ಲ, ಅದು ಆಗೋಣ 56 ರನ್ಸ್. ಅದು 20 ಬಾಲ್ 58 ರನ್ಸ್. ಹೈದರಾಬಾದ್ ಮುಂದೆ 56 ರನ್ಸ್ 59 ಹೊಡೆದಿದ್ರು, ಅದು ಆಯ್ತು. ಸೊ ಸ್ಟ್ಯಾಟ್ ಭಾರಿ ಕ್ಲಿಯರ್ ಆಗಿ ಹೇಳ್ತದೆ, ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಅಂತ ಹೇಳಿ. ಒಂದು ಟೀಮಿಂದ 2 ಸಲ ಕ್ಯಾಪ್ಟನ್ ಆಗಿ ಬ್ಯಾಕ್ ಟು ಬ್ಯಾಕ್ IPL ಟ್ರೋಫೀಸ್ ತಂದು ಕೊಟ್ಟು ವಿರಾಟ್ ಕೊಹ್ಲಿ ಜೊತೆ ಕಪ್ ಎತ್ತದು ಸಾಧಾರಣ ಮಾತಲ್ಲ ದೋಸ್ತದು. ಇದಕ್ಕೆ ಚಟ್ಟ ಇರಬೇಕು ಅಂದ್ರೆ ಕಪ್ ಗೆಲ್ಬೇಕು, ನಮ್ಮ ಮ್ಯಾಚ್ ಗೆಲ್ಬೇಕಂತೆ ಚಟ್ಟ ಇರಬೇಕು. ಅದು ಭಾಳ ಕಡಿಮೆ ಕ್ಯಾಪ್ಟನ್ಸ್ ಜೊತೆ ಇರ್ಬೋದು. ಇದಕ್ಕಪ್ಪ ಅಥವಾ ಬೆಸ್ಟ್ ಕ್ಯಾಪ್ಟನ್ಸ್ ಅದಾರ, ಇಲ್ಲ ಅಂತಲ್ಲ. ಶುಭಂಗ್ ಗಿಲ್ IPLದ ಫೈನಲ್ಸ್ ತಂದು ಕೊಟ್ಟಾರ, ಅದು ಆಯ್ತು. ಮತ್ತು ಶ್ರೇಯಸ್ ಅಯ್ಯರ್ ಆಯ್ತು, ಅವರು ಅಲ್ಲಿ ಎಷ್ಟು ತಂದು ಕೊಟ್ಟಾರ ಅದೇ ದೊಡ್ಡದು. ಸ್ಟಾರ್ಟಿಂಗ್ ಅವ್ರದ್ದು ಮ್ಯಾಚ್ ಚಲೋ ಇದ್ದು, ಆಮೇಲೆ ಕಂಟಿನ್ಯೂಸ್ ಸೋಲ್ಕೋತ ಬರೋಣ. ಅದು ಭಾಳ ದೊಡ್ಡದು ಒಂದು ರೆಡ್ ಮಾರ್ಕ್ ಆಯ್ತು ಅವ್ರ ಟೀಮಿಗೆ, ಅದು ಅಂತ ಹೇಳ್ಬೋದು. ನಾನು ರೆಡ್ ಮಾರ್ಕ್ ಆಯ್ತು ಅಂತ ಹೇಳ್ಬೋದು. ಅದು ಬಿಟ್ರಪ್ಪ ಅಂತಂದ್ರೆ ಡೆಲ್ಲಿದಾಗ ಅಕ್ಷರ್ ಪಟೇಲ್ ಬೆಸ್ಟ್ ಕ್ಯಾಪ್ಟನ್, ಚಲೋ ಕ್ಯಾಪ್ಟನ್. ಸೊ ಹಂಗೆ ನೋಡಿದ್ರಪ್ಪ ತರ ಹೈದರಾಬಾದ್ದಾಗ ಅವರು ಚಲೋ ಕ್ಯಾಪ್ಟನ್. ಆಲ್ಮೋಸ್ಟ್ ಎಲ್ಲರೂ IPLದಾಗ ಚಲೋ ಕ್ಯಾಪ್ಟನ್ಸ್ ಇದಾರೆ. ಆದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದ ರಜತ್ ಪಟ್ಟಿದಾರೆ. ಫೈನಲ್ಸ್ ತನ ಬಂದ ಒಂದು IPL ಟ್ರೋಫಿ ತಂದು ಕೊಟ್ಟೆ ನಮಗೆ. ಸೊ ಇಂಡಿಯಾ ಟೀಮ್ದ ಟೆಸ್ಟ್ ಸೀರೀಸ್ ಹೇಳತ್ತಿಲ್ಲ, ODI ಸೀರೀಸ್ ಹೇಳಕತ್ತಿಲ್ಲ. ಬೈ IPL 20 ಓವರ್ಸ್ T20ದಾಗ ಅವ್ರು ಬಂದ್ರಪ್ಪ ಅಂತಂದ್ರೆ ಚಲೋ ಅಂತ ಹೇಳ್ತೀನಿ ನಾನು. ಹಾಂ, T20ದ ಮಿಡಲ್ ಓವರ ಸ್ಟ್ರಾಂಗೇ ಐತಿ, ಅದು ರಿಪ್ಲೇಸ್ಮೆಂಟ್ ಬೇಕಾಗಿಲ್ಲ. ಆದರೂ ರಜತ್ ಪಟ್ಟಿದಾರ್ ಬಂದಿದ್ದಪ್ಪ ಅಂತಂದ್ರೆ ಏನರ ನನಗೊಂದು ಖುಷಿ ಇರ್ತಿತ್ತು. ಚಲೋ ಪ್ಲೇಯರ್, ಚಲೋ ಪೊಸಿಷನ್ ಹೋಗ್ಯಾರ ಅಂತೇಳಿ. ಬೇರೆದವ್ರು ಹೋಗ್ಯಾರ, ಅವ್ರು ನೋಡಿ ಖುಷಿ ಇದ್ದೀನಿ. ಆದರೆ ಇವ್ರ ಹೆಸರು ಬರಲಿಲ್ಲ, ಅದಕ್ಕೆ ನೋಡಿ ಒಂದು ಸ್ವಲ್ಪ ದುಃಖ ಆಯ್ತು ನನಗೆ ರಜತ್ ಪಟ್ಟಿದಾರ್ದ. ಸೊ ಬೈ ಡಿಸರ್ವಿಂಗ್ ಪ್ಲೇಯರ್ ಅದಾನ. ಕನ್ಸಿಸ್ಟೆನ್ಸಿ ಯಾವತ್ತೂ ಮೇಂಟೈನೇ ಇರ್ತದೆ ಪ್ರತಿ ಮ್ಯಾಚ್. ಸೊ ನಾ ಕ್ಯಾಪ್ಟನ್ ಆಗಿ ಬೇಡ, ಸುಮ್ಮನೆ ನಾರ್ಮಲ್ ಪ್ಲೇಯರ್, ಮಿಡಲ್ ಓವರ್ ಬ್ಯಾಟ್ಸ್ಮನ್ ತಂದು ಆಡಿಸಿದ್ರು ನಡೀತದೆ, ನನಗೆ ಅಂತ ಪರಿಲ್ಲ. ಸೊ ನೋಡೋಣ ಏನಾಕೈತಿ ಇನ್ನು T20ದ. ಸೊ ನೋಡೋಣ ಏನಾಕೈತಿ. ODI ಸೀರೀಸ್ದ ಅಫ್ಘಾನಿಸ್ತಾನ 6ನೇ ತಾರೀಕಿಂದ ಚಾಲು ಐತಿ. ವಿಡಿಯೋಸ್ ಬರ್ತಾವೆ, 100% ವಿಡಿಯೋಸ್ ಬರ್ತಾವೆ. ಸಿಗೋಣ ಮುಂದೆ ಹೇಳಿದಾಗ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.